ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಂದು ಹುಟ್ಟಿದಬ್ಬ ಇದೆ. ಯಾವ ರೀತಿ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಬರ್ತಡೇ ಬಂದು ಏಪ್ರಿಲ್ 24ನೇ ತಾರೀಕು. ಪ್ರತಿ ವರ್ಷನೂ ಅಷ್ಟೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಕೇಕ್ ತಂದಿದ್ರು, ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಮಾಮೂಲಿ ಮನೇಲಿ ಪೂಜೆ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಸಿಹಿ ಅಡುಗೆನೂ ಮಾಡ್ಕೊಂಡಿದ್ದೆ. ಎಲ್ಲ ಡ್ಯೂಟಿಗೆ ಹೋಗಿರ್ತಾರಲ್ಲ, ಸಂಜೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಇವಾಗ ನಾನು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇವತ್ತು ನನ್ನ ಬರ್ತಡೇಗೆ ನಂಗೆ ವಿಶ್ ಮಾಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ದೀನಿ. ನೋಡಿ, ಸಂಜೆ ಹೋಗೋಕ್ಕೆ ಕೇಕ್ ತಂದಿದ್ರು. ನಮ್ಮ ಶಿವನು ನಮ್ಮ ದೇವು ಅಂತ ಇದ್ದಾರೆ ಬ್ರದರ್ಸ್, ಅವ್ರು ಕೇಕ್ ತಂದಿದ್ರು. ಹ್ಯಾಪಿ ಬರ್ತಡೇ ದೇವರು ಅಂತ ಹಾಕ್ಸ್ಕೊಂಬಂದಿದ್ದಾರೆ. ಯಾಕಂದರೆ ನಮ್ಮ ಮನೇಲೆಲ್ಲ ನನ್ನ ದೇವರು ಅಂತಲೇ ಕರೀತಾರೆ, ಅದು ನನಗೆ ಅಡ್ರೆಸ್ ಇಟ್ಬಿಟ್ಟಿದ್ದಾರೆ ದೇವರು ಅಂದ್ಬಿಟ್ಟು ಅದನ್ನೇ ಹಾಕ್ಸ್ಕೊಂಬಂದಿದ್ದಾರೆ. ಇವತ್ತು ನನ್ನ ಬರ್ತಡೇ ಯಾವ ಥರ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದನಲ್ಲ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ತಪ್ಪಾಗಿ ತಿಳ್ಕೊಬೇಡಿ ಯಾರೂ ಅಷ್ಟೇ. ಹ್ಯಾಪಿ ಬರ್ಡೇ ದೇವರು, ಹ್ಯಾಪಿ ಬರ್ಡೇ ದೇವರು. ಇವಾಗ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದೀನಿ. ಈ ಮಧ್ಯಮ ಕುಟುಂಬದಲ್ಲಿ ಇದ್ದೀವಲ್ಲ, ನಮಗೆಲ್ಲ ಏನಪ್ಪ ಅಂದರೆ ನಮ್ಗೆ ದೊಡ್ಡ ದೊಡ್ಡ ವಿಷಯದಲ್ಲಿ ಖುಷಿ ಸಿಗೋಲ್ಲ, ಚಿಕ್ಕ ಚಿಕ್ಕ ಸಣ್ಣ ವಿಷಯದಲ್ಲೇ ನಮಗೆ ಖುಷಿ ಸಿಗೋದು. ಅದೇ ರೀತಿಯೇ ಅಷ್ಟೇ ನಮ್ಮ ಮನೇಲಿ ಯಾರದೇ ಒಂದು ಬರ್ತಡೇ ಆದ್ರೂ ನಾವು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಈ ಥರ ಒಂದು ದಿವಸ ನಾವು ಊಟಕ್ಕೆ ಆಚೆಗೆ ಬರ್ತೀವಿ. ಅದ್ರಲ್ಲಿ ಏನೋ ನಮಗೆಲ್ಲರಿಗೂ ಖುಷಿ ಇರುತ್ತಲ್ಲ, ಜೊತೆಗೆಲ್ಲ ಸೇರಿ ಈ ಥರ ನಾವು ಈ ಥರ ಮಾಡೋದ್ರಿಂದ ಅಷ್ಟೇ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ಮಾವ ಬಂದಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ರು, ಬರೋದು ಲೇಟು ಅಂದರು. ನಮ್ಮ ಅಪ್ಪ ಬಂದಿಲ್ಲ, ಅವ್ರು ಈ ಥರ ಎಲ್ಲ ಬರೋಕ್ಕೆ ಇಷ್ಟಪಡಲ್ಲ. ಯಾರ್ಯಾರು ಇದ್ದೀವೋ ಅಷ್ಟೇ ಜನ ಬಂದು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಪಾರ್ಟಿ ಕೊಡಿಸಿದ್ದು ನಮ್ಮ ದೇವು ಮತ್ತು ನಮ್ಮ ಶಿವ, ಅವರಿಬ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಗುರುವಾರ ಇರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ, ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಅದಕ್ಕೇ ಇವತ್ತು ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಎಲ್ಲರಿಗೂ ಕೇಕ್ ಕಟ್ ಮಾಡಿ ನನ್ನ ತಮ್ಮ, ನಮ್ಮ ಕಾವ್ಯ, ನಮ್ಮಮ್ಮ, ನನ್ನ ಮಗಂಗೆ ಎಲ್ಲರಿಗೂ ತಿನ್ನಿಸ್ತಾ ಇದ್ದೀನಿ. ಎಲ್ಲರೂ ಸಾಕು, ಮನೇಲಿ ಕಟ್ ಮಾಡಿದ್ದೀನಿ. ದೇವ್ರದ್ದು ಕೇಕ್ ಕಟ್ ಮಾಡಿದ್ದೆಲ್ಲ ಆಯಿತು. ನಾವು ಊಟಕ್ಕೆ ಏನೇನು ತೊಗೊಂಡಿದ್ದೋ ಅಂದರೆ ಗೋಬಿ ಮಂಚೂರಿ, ಮಶ್ರೂಮ್ ಪೆಪ್ಪರ್ ಡ್ರೈ, ರೋಟಿ ಕರಿ, ದಾಲು ಎಲ್ಲ ತೊಗೊಂಡಿದ್ದೋ. ಪ್ರತಿಯೊಂದು ಐಟಮ್ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ದಾಲ್ ತಡ್ಕ ನೀನು ಪನ್ನೀರ್ ನೆಕ್ಸ್ಟು ಪನ್ನೀರ್ ಬಟರ್ ಮಸಾಲ ಏನು ಹಾಕೊಂಡಿದ್ದೀರ ನೀನು? ಆಮೇಲೆ ವಾಯ್ಸ್ ಕೊಟ್ಕೊಳ್ತೀನಿ. ಯಾಕೆಲ್ಲ ಪುರಿ ಪುರಿ ಮಾಡಕ್ಕವ್ರೆ ರೊಟ್ಟಿ ಖಾಲಿ ತಟ್ಟೆ ಕೊಡೋಣ. ನಾಲ್ಕು ನಾಲ್ಕಂತ ಕ್ಲೀನಾಗಿ ತಿನ್ನೋ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಸ್ ಬಿಡುವ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ರೋಟಿ ಕರಿ ಆಗಿರ್ಬೋದು, ಪನ್ನೀರ್ ಫ್ರೈಡ್ ರೈಸ್ ಆಗಿರ್ಬೋದು, ವೆಜ್ ಬಿರಿಯಾನಿ ಆಗಿರ್ಬೋದು, ನಾವು ಏನೇನು ಆರ್ಡ್ರ್ ಕೊಟ್ವೋ ತುಂಬಾ ಟೇಸ್ಟಿಯಾಗಿತ್ತು. ಹೋಟ್ಲೂ ಅಷ್ಟೇ ಅಷ್ಟು ಹೈಜಿನಿಕ್ ಆಗಿದೆ. ಆಮೇಲೆ ನಾವೇನೇ ಆರ್ಡ್ರ್ ಕೊಟ್ಟರು ಬೇಗ ಸರ್ವ್ ಮಾಡ್ತಾರೆ. ಆಮೇಲೆ ನಾವೇನೇ ಒಂದು ಈ ಥರ ಸೆಲೆಬ್ರೇಷನ್ ಮಾಡ್ಕೊತೀವಿ ಅಂತ ಅಂದ್ರೂ ಮಾಡ್ಕೊಬೋದು. ಆಮೇಲೆ ಫ್ಯಾಮಿಲಿ ಬಂದು ಹೋಗೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಈಗ ಊಟ ಮಾಡ್ಕೊಂಡು ನಾವು ಆಚೆ ಬಂದು ಎಲ್ಲಿಗೆ ಬಂದಿದ್ದು ಅಂತ ಅಂದರೆ ರಾಘವೇಂದ್ರ ವೈಭವ್ ವೆಜ್ ಹೋಟ್ಲಿಗೆ. ಎಲ್ಲಿ ಬರುತ್ತಪ್ಪ ಅಂದರೆ ನೆಲಮಂಗಲದಲ್ಲಿ ವಿಶ್ವಶಾಂತಿ ಆಶ್ರಮ ಸರ್ಕಲ್ ಇದೆಯಲ್ಲ, ಅಲ್ಲಿರೋದು ಇದು ಹೋಟ್ಲು. ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನನ್ನ ಬರ್ತಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾರು ಬೇಜಾರು ಮಾಡ್ಕೊಂಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. 320 ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ವರ್ಷದಲ್ಲಿ ಚಾನಲ್ ಮಾನಿಟೇಷನ್ ಆಗಬೇಕು ಅಂತ ಇದ್ದಾರೆ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ, ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟೇ ನಮಗೆ ಮುಖ್ಯ ಅಲ್ವಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬಾಯ್ ಎಲ್ಲರಿಗೂ.